ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಗಡಿಭಾಗದ ಹಿಂದುಳಿದ ಜಿಲ್ಲೆಯ ಕಚೇರಿಗಳಲ್ಲೇ ಅವ್ಯವಸ್ಥೆಗಳು ಕಾಣ್ತಾ ಇದೆ. ಒಟ್ಟು 100% ಹುದ್ದೆ ಇರಬೇಕು. ಟೋಟಲ್ ಒಂದು 50 ಜನ ಅಂತಂದ್ರೆ 50 ಜನ ಅಲ್ಲಿ ಕೆಲಸ ಮಾಡೋದಕ್ಕೆ ಇರಬೇಕಾದ್ರೆ ಅಲ್ಲಿರೋದು ಕೇವಲ ಅರ್ಧಕ್ಕರ್ಧ ಮಾತ್ರ. 54% ಹುದ್ದೆ ಖಾಲಿ ಆಗಿದೆ. ಆ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅಂತಂದ್ರೆ ಯಾರು ಮುಂದೆ ಬರ್ತಿಲ್ಲ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಭಾರಿ ಹಿನ್ನಡೆ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಅಧಿಕಾರಿಗಳೇ ಇಲ್ಲ, ಸಿಬ್ಬಂದಿಗಳೇ ಇಲ್ಲ. ಕೆಲಸಕ್ಕಾಗಿ ತಿಂಗಳಾನುಗಟ್ಟಲೆ ಕಚೇರಿಗಳಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪಾಪ ಒಬ್ಬ ಅಧಿಕಾರಿ ಅವನು ಒಂದು ಹುದ್ದೆ ನಿಭಾಯಿಸೋದೇ ಬಹಳ ಕಷ್ಟದಲ್ಲಿ. ಅದ್ರ ಜೊತೆ ಮೂರು ಹುದ್ದೆಗಳನ್ನು ಕೊಟ್ಟು ಪಾಪ ಅವನನ್ನು ಪರದಾಡುವಂಗೆ ಮಾಡಿದ್ದಾರೆ. ಮಂಜೂರಾಗಿರುವಂಥ 54% ಹುದ್ದೆಗಳು ಭರ್ತಿಯೇ ಆಗ್ತಾ ಇಲ್ಲ. ಹೊಸ ನೇಮಕಾತಿಯೂ ಆಗ್ತಾ ಇಲ್ಲ. ವರ್ಗಾವಣೆಯೂ ಕೂಡ ಬಹಳ ವಿರಳ. ಸರ್ಕಾರಿ ಕಚೇರಿಗಳಲ್ಲೇ ಇಂಥ ಅವ್ಯವಸ್ಥೆ ಇದ್ರೆ ನೋಡಿ, ಜನ ಪ್ರತಿನಿತ್ಯ ಒಂದಿಷ್ಟು ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿ ಇಲ್ಲಿ ಹಿಂಗೆ ಬರ್ತಾರೆ, ಲೈನ್ ನಿಲ್ತಾರೆ. ಅವರಲ್ಲಿ ಲೈನ್ ನಿಲ್ತಾರೆ ಅಂತಂದ್ರೆ ಅವ್ರ ಮನೆ ಕೆಲಸಕ್ಕೆ ಮಾಡೋದಕ್ಕೆ ಜನ ಬಿಟ್ಟು ಬರ್ತಾರೆ ಅಂತಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಕೊಂಡು ಇದೊಂದಾದರೆ ಸಾಕಪ್ಪ ಅಂತ ಹೇಳಿ ಬರ್ತಾರೆ. ಪಾಪ ಅವ್ರನ್ನ ಇಡೀ ದಿನ ಇಲ್ಲಿ ಕಾಯಿಸಲಾಗುತ್ತೆ. ಯಾಕಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ಅಧಿಕಾರಿ ಅವನಿಗೆ ಮೂರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ 3 ಜವಾಬ್ದಾರಿಗೆ ಒಂದೊಂದು ಅರ್ಜಿ ಇದೆ ಅಂತಂದರೆ 3 ಜನನ ವೆಯ್ಟ್ ಮಾಡಿಸ್ಲೇಬೇಕಾ? ಅವ್ರು ಒಂದು ಮುಗಿದು ಇನ್ನೊಂದು ಕಡೆ ಹೋಗಿ ಮತ್ತೊಂದೇನೋ ಮಾಡೋಷ್ಟೊತ್ತಿಗೆ ಪಾಪ ಮಧ್ಯಾಹ್ನ ಆಗಿರುತ್ತಾ? ಹೊಟ್ಟೆಗೆ ಹಿಟ್ಟಿಲ್ಲದೆ ಪಾಪ ಆಗೋ ಕೆಲಸ ಮಾಡಿಕೊಳ್ಳೇಬೇಕು ಅಂಥೇಳಿ ವೃದ್ಧರು, ಮಹಿಳೆಯರು, ಮಕ್ಕಳು, ಹೆಂಗಸರು ಇಲ್ಲಿ ಬಂದು ಲೈನ್ ನಿಲ್ಲೋದು, ಮನೆಗೆ ವಾಪಸ್ ಹೋಗೋದು, ಅದೇ ಆಗ್ತಾ ಇದೆ. 54% ಹುದ್ದೆಗಳನ್ನು ನೇಮಕಾತಿಗಳನ್ನು ಆದರೂ ಕೂಡ ಅಥವಾ ಹುದ್ದೆಗಳಿಗೆ ಅನುಮೋದನೆ ಇದ್ದರೂ ಕೂಡ ಅದನ್ನು ಭರ್ತಿ ಮಾಡೋ ಕೆಲಸ ಆಗ್ತಿಲ್ಲ. ಮತ್ತು ರಾಜ್ಯದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ ಅಂಥೇಳಿ ಇದೇ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ. ಇಲ್ಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಜನರ ಕೆಲಸ ಆಗುತ್ತೆ. ಒಂದಿಷ್ಟು ಜನ ಈ ಹೆಸರಿನಲ್ಲಿ ಮನೆಯನ್ನು, ಕುಟುಂಬವನ್ನು, ತಂದೆ ತಾಯಿಯನ್ನು ಸಾಕ್ಕೊಳ್ಳೋದಕ್ಕಾಗತ್ತೆ. ಅದನ್ನೂ ಮಾಡ್ತಾ ಇಲ್ಲ. ಹಾಗಂತ ಇಲ್ಲಿ ಕೆಲಸ ಅದು ಆಗ್ತಾ ಇಲ್ಲ. ಯಾಕಿಷ್ಟು ನಿರ್ಲಕ್ಷ್ಯ, ಯಾಕಿಷ್ಟು ಅಸಡ್ಡೆ ಗೊತ್ತಾಗ್ತಾ ಇಲ್ಲ. ಕೋಲಾರ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತ ಹೇಳಿ ಒಂದಿಷ್ಟು ಜನ ನೋವಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ನಿರುದ್ಯೋಗ ತಾಂಡವವಾಡ್ತಿದೆ ಅಂತ ಹೇಳಿ ನಮ್ಮ ರಾಜ್ಯದ ನಾಯಕರುಗಳೇ ಹೇಳ್ತಾರೆ. 54% ಹುದ್ದೆ ಫುಲ್ ಮಾಡೋದಕ್ಕೆ ಏನು ಸರ್ ತೊಂದರೆ ಇಲ್ಲಿ? ಪ್ರಣೋತ್, ಇದು ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸರ್ಕಾರಿ ನೌಕರರ ಕೊರತೆಯ ಪರಿಸ್ಥಿತಿ ಅಂತ ಹೇಳ್ಬೋದು. ಏನ್ ಮೊನ್ನೆ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆಗೆ ಬಂದಾಗ ಅವ್ರ ಎದುರುಗಡೆ ಈ ಜಿಲ್ಲಾಡಳಿತ ಕೊಟ್ಟಂತ ಅಂಕಿಅಂಶಗಳ ಪ್ರಕಾರ 54% ಅಷ್ಟು ಏನು ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ಅಂಕಿಅಂಶಗಳು ನಮ್ಗೆ ಹೇಳ್ತಾ ಇದ್ದಾವೆ. ಹಾಗಿದ್ರು ಕೂಡ ಅಧಿಕಾರಿಗಳನ್ನ ಮತ್ತೆ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳು, ಯೋಜನೆಗಳು ನಿಲ್ಲಬಾರದು, ವೇಗವಾಗಿ ನಡಿಬೇಕು ಅನ್ನೋಂಥ ತಾಕೀತು ಕೂಡ ಇದೆ. ಅದು ಜನಪ್ರತಿನಿಧಿಗಳು ಮಾಡ್ತಾರೆ. ಎಲ್ಲಾ ಸಭೆಗಳಲ್ಲೂ ಕೂಡ ಅಧಿಕಾರಿಗಳನ್ನ ಗದರ್ತಾರೆ, ನೀವು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನ ಜಾರಿ ಮಾಡ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಅವ್ರದ್ದು ಆದಂತ ಅಳಲ್ನ ಹೇಳ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾದಂತ ಕೆಲಸ ನಾವು ಮಾಡಬೇಕು, ಸಿಬ್ಬಂದಿ ಕೊರತೆ ಇದೆ, ಎಲ್ಲಾ ರೀತಿಯಾದಂತ ಕೆಲಸಗಳನ್ನ ಸಕಾಲಕ್ಕೆ ಮಾಡಬೇಕು ಅಂತಂದ್ರೆ ನಮ್ಗೆ ಸರಿಯಾದಂತ ಸಿಬ್ಬಂದಿನ ನಂಬರ್ ಆಫ್ ಏನ್ ವೇಕೆನ್ಸೀಸ್ ನ ಅದನ್ನ ಪೋಸ್ಟ್ ನ ಫಿಲ್ ಮಾಡಿ ಅಂತ ಕೇಳ್ತಿದ್ದಾರೆ. ಆದ್ರೂ ಕೂಡ ಅವರು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಕೆಲಸ ಮಾತ್ರ ಆಗ್ಬೇಕು. ಜನಗಳ ಹತ್ರ ನಾವು ಯಾವುದೇ ರೀತಿಯಾದಂತ ದೂರುಗಳು ಬಂದ್ರೆ ಅದು ಸಹಿಸೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಎಲ್ಲ ಜನಪ್ರತಿನಿಧಿ ಕೊಡ್ತಾ ಇದ್ದಾರೆ. ಅದ್ರ ಹೊರತು ಇವರು ಕಷ್ಟಗಳನ್ನ ಕೇಳೋರಿಲ್ಲ ಆಗಿದೆ. ಆದ್ರಿಂದಾಗಿ ಕೋಲಾರ ಜಿಲ್ಲೆಯಲ್ಲಿರುವಂತ ಏನು ಪ್ರಗತಿ, ಅಭಿವೃದ್ಧಿ ಕೆಲಸಗಳು ಅವೆಲ್ಲ ಬಹಳಷ್ಟು ಕುಂಠಿತ ಆಗ್ತಾ ಇರುವಂತದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಪ್ರಣೋತ್.